ಸ್ಟೇಜಿಗೆ ಬಂದವನು. ನಿಮ್ಮನ್ನ ಉಳಿಸ್ತಾರೆ ಬಿಡಿ ಸ್ವಾಮಿ, ನೀವು ಮಾಡಿರೋದ ಈಗ ರಾಧಾಕೃಷ್ಣ ಅಂತ ಫಾರ್ಮು, ಇದು 4 ಎಕರೆ ಫಾರ್ಮ್ ಇದೆ. ಜೊತೆಗೆ ಬೇರೆ ಲೂಸ್ ಮಾಡ್ಕೊಂಡು ಅವರು ಭತ್ತ ಬೆಳೀತಾರೆ, ಕಬ್ಬನ್ನು ಬೆಳೆಸ್ತಾರೆ. ಅದು ಭತ್ತ ಕಬ್ಬು ಇಲ್ಲ ಕಡೆ. ಈಗ ನೀವು ನೋಡ್ತಾ ಇರೋದು ತೋಟಗಾರಿಕೆ ನೋಡ್ತೀರಾ? ಈಗ ತೋಟಗಾರಿಕೆ ಬೆಳೆಗಳನ್ನೆಲ್ಲ ಭತ್ತ ಗದ್ದೆ ಎಲ್ಲ ತೋರಿಸ್ತೀವಿ. ಆ ಗದ್ದೆಗೆ ನಾವೇನೇನು ಮಾಡ್ತಾ ಇದ್ವಿ ಅದೆಲ್ಲ ಇನ್ನೊಂದು ತೋಟದಲ್ಲಿ ನೋಡ್ತೀವಿ. ನಾವು ನೋಡ್ತೀವಿ ವಿಕಾಸ ಫಾರ್ಮಲ್ಲಿ ನೋಡ್ತೀವಿ. ಇಲ್ಲಿ ಅದಕ್ಕೋಸ್ಕರ ಸಮಯ ಏನು ಇಲ್ಲ, ನಾವೆಲ್ಲ ನೋಡಿದ್ವಿ. ಅಲ್ಲ 1 ಗಂಟೆ ಮೊದಲೇ ಬಂದಿದ್ದಾಗ ನಾವು. ಸೊ ಇದೆಲ್ಲ ನೋಡಿದ್ವಿ. ಇಲ್ಲಿ ಮುಖ್ಯವಾಗಿ ಒಂದು ಇದರೊಳಗೆ ನಾನು ಹೇಳ್ತಾ ಇದ್ವಲ್ಲ, ಒಂದು ಮಿಶ್ರಮ ವ್ಯವಸಾಯ, ಅಲ್ಲಿ ಎಲ್ಲ ವಿವಿಧಾಂಶಗಳು ಬೆಳೆಗಳು ಇರಬೇಕು, ಅದರೊಳಗೆಲ್ಲ ಎಲ್ಲ ರೀತಿ ಇರಬೇಕು. ಗೊಬ್ಬರ ಅಲ್ಲೇ ತಯಾರಾಗಬೇಕು. ಒಂದು ಕಾಡಿದ್ರೆ ಹೆಂಗಿರುತ್ತೆ, ಅಲ್ಲಿ ಯಾರು ನೀರು ಕೊಡಲ್ಲ, ಏನು ಕೊಡಲ್ಲ, ಎಲ್ಲ ಹೇಳಿದ್ನಲ್ಲ ನಿಮಗೆ. ಅದೇ ಒಂದು ಪದ್ಧತಿನ ಇಲ್ಲಿ ಮಾಡಿದ್ದಾರೆ. ಆ ಪದ್ಧತಿನ ಹೇಗೆ ಮಾಡಿದ್ದಾರೆ ಇದೇ ಇಷ್ಟು ಮನೆ ಬಿದ್ದಿದೆ. ನೀವು ತೋಟದಲ್ಲಿ ಒಂದು ಇದು ಇರಲ್ಲ, ಎಲ್ಲ ನೋಡೋಕ್ಕಲ್ಲೇ ಇದ್ದಿದ್ದಂಗಿರುತ್ತೆ. ನಮ್ಮ ಮಂಡ್ಯ ಜಿಲ್ಲಾದ ಹೆಸರುವಾಸಿ ಎಮ್ಮಿನಲ್ಲಿರೋ ವೇಸ್ಟ್ ಎಲ್ಲ ತಗೊಂಡೋಗಿ ರೋಡ್ಗೆ ಹಾಕ್ತಾರೆ. ರೋಡಲ್ಲಿ ಹೋಗೋಕ್ಕಿಲ್ದಂಗೆ ಮಾಡಿಬಿಡ್ತಾರೆ. ಅದನ್ನೆಲ್ಲ ಕೇಳ್ಕೊಳ್ಳಿ ಸತ್ಯ ಸರ್. ಆಮೇಲೆ ಒಂದು ಅರ್ಧ ಗಂಟೆ ಆಮೇಲೆ ಸ್ವಚ್ಛ ಮಾಡೋಣ. ನೋಡ್ಕೊಂಬಂದ್ಬಿಡ, ಎಲ್ಲ ನೋಡ್ಕೊಂಬನ್ನಿ. ನೀವು ನೋಡ್ಕೊಂಬನ್ನಿ. ನಾನು ಹಿಂದೆ ಇರ್ತೀನಿ. ನಾನು ಏನಾದ್ರೆ ಬೇಗ ಹೋಗ್ಬಿಡ್ತೇನೆ. ಸುಮ್ಮನೆ ಇದಾಗುತ್ತೆ.